ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಬೆಂಗಳೂರಿಗೆ ಹೊರಟಾಗ ಹಾಸನಿಂದ ಟೈಮ್ ಬಂದು 9:15 ಆಗಿತ್ತು. ಸೊ ಹೊರಟ್ವಿ. ಹಾಗೆ ಆನ್ ದ ವೇ ಇದು ಯಾರ ಮನೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಇಲ್ಲ ನಾನೇ ಹೇಳ್ತೀನಿ ನೋಡಿ. ಇದು ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರ ತಾಯಿ ತಂದೆ ಇರುವಂತಹ ಮನೆ. ಹಾಗೆ ಅದು ನೋಡಿಕೊಂಡು ಹೊರಟಾದ ನಂತರ ಇಲ್ಲಿ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಂಗ್ಳೂರು ರೋಡ್ ಇವಾಗ ಕನ್ಸ್ಟ್ರಕ್ಟ್ ಆಗ್ತಿದೆ, ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಈ ಸರಿ ಜರ್ನಿ. ಅದು ಮಾರ್ನಿಂಗ್ ಟೈಮ್ ಅಂತ ಅಂದರೆ ಸ್ವಲ್ಪ ನಮಗೆ ಕಾಮಾಗಿ ಬರಬೇಕು ಅಂತ, ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ನಾವು ಮಾರ್ನಿಂಗ್ ಟೈಮಲ್ಲಿ ಹೊರಡೋದು ರೇರ್. ಆದರೂ ಹೊರಟ್ವಿ, ಏನಾಗಲ್ಲ ಒಂದು ದಿನ ಅಲ್ವಾ ಅಂತ. ಹಾಗೆ ಆನ್ ದ ವೇ ಟೀ ಕುಡ್ಕೊಂಡು ಹೊರಟ್ವಿ. ನನಗೆ ಈ ರೀತಿ ರೋಡ್ ಸೈಡಲ್ಲೆಲ್ಲ ಟೀ ಕುಡಿಯೋಕ್ಕೆ ತುಂಬ ಇಷ್ಟ. ಅದು ಒಂದು ಗಾಡೀಲಿ ಇಟ್ಕೊಂಡೆಲ್ಲ ಕೂತಿರ್ತಾರಲ್ಲ, ಸೊ ಆ ಥರ ಎಲ್ಲ ಅಲ್ಲಿ ಕುಡಿಯೋಕ್ಕೆ ನನಗೆ ಸಖತ್ ಇಷ್ಟ. ಸೊ ಆ ಥರ ಕುಡಿದು ಆಮೇಲೆ ಹೊರಟಾದ ನಂತರ ಇದು ನಮ್ಮ ಬೆಂಗಳೂರಿನ ಎಂಟ್ರೆನ್ಸ್ ಅಂದರೆ ನೆಲಮಂಗಲ. ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆಂಗಳೂರು ಎಂಟ್ರೆನ್ಸ್. ಎಷ್ಟೋ ಜನ ಎಷ್ಟೋ ಡ್ರೀಮ್ಸ್ನ ಕಟ್ಕೊಂಡು ಈ ಎಂಟ್ರಿ ಆಗ್ತಾರೆ. ಸೊ ಮೆಮೊರಬಲ್ ಕೆಲವ್ರಿಗೆ. ಹಾಗೆ ಇದು ನಮ್ಮ ಮನೆ. ಫೈನಲಿ ನಾವು ಬೆಂಗಳೂರಿಗೆ ಬಂದ್ವಿ. ಸೊ ಬೆಂಗಳೂರಿಗೆ ಬಂದಾದಮೇಲೆ ಸೀರಿಯಸ್ಲಿ ಫ್ರೆಂಡ್ಸ್, ಯಾಕಾದರೂ ನಾನು ಹೋಗಿದ್ನೋ 1 ದಿನ 2 ದಿನ ಸಾಕು ಅಂತ ಅನ್ನಿಸ್ಬಿಡ್ತು ನೋಡಿ. ಧೂಳು ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿದೆ ಮನೆಯೆಲ್ಲ ಎಷ್ಟು ಕ್ಲೀನಾಗಿ ಇಟ್ಟು ಹೋಗಿದ್ದೆ ಅಂತ. ಸೊ ಬರ್ತಿದ್ದಂಗೆ ನೋಡಿ ಎಷ್ಟು ಧೂಳು ಅಂದರೆ ಸಾಕಾಗೋಯ್ತು. ಮಧ್ಯಾಹ್ನ ಬೇರೆ ಅವರು ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅಂದರು. ನಾನು ಇಲ್ಲ ಹೋಗೋಣ ಬನ್ನಿ ಮನೇಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಈ ಸರಿ ಹೇಳ್ಬಿಟ್ಟೆ. ಬಂದಾದ್ಮೇಲೆ ಅಯ್ಯೋ ಹೋಟ್ಲಲ್ಲಿ ತಿನ್ಕೊಬಂದಿದ್ರೆ ಆಗ್ತಿತ್ತು ಅಂತ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗೋಯ್ತು ನನಗೆ. ಬಂದಿದ್ದು ಇನ್ನು 12 ಗಂಟೆಗೆ ಬಂದಿದ್ವಲ್ಲ, 12 ಗಂಟೆಗೆ ಏನು ಹೋಟ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ನೋಡಿದ್ರೆ ಈ ಥರ ಎಷ್ಟು ಧೂಳಿದೆ ನೋಡಿ. ಇನ್ನೇನಾದರೂ ನಾವು ತಿಂಗಳನ್ಗಟ್ಲೆ ಮನೆ ಬಿಟ್ಬಿಟ್ರೆ ಏನಾಗಬೇಕು ಮನೆ ಸ್ಥಿತಿ. ಅಷ್ಟು ಬೇಜಾರಾಗೋಯ್ತು ಈ ಸರಿನೇ ಯಾರೂ ಹೆಲ್ಪ್ಗೂ ಸಿಗಲಿಲ್ಲ ನನಗೆ ಮಾಡೋಕ್ಕೂ ಕೂಡ. ಹಾಗೆ ಈ ಪಾಪುನೂ ಕೂಡ ಕೈಯೇ ಬಿಡ್ತಿರ್ಲಿಲ್ಲ. ಭಾರಿ ಕಷ್ಟ ಆಯಿತು. ಓಕೆ. ಹಾಗೆ ಇವಳೊಂದು ಕೆಳಗೂ ಬಿಡೋಂಗಿಲ್ಲ, ಎತ್ಕೊಂಡೇ ಕಸ ಗುಡಿಸ್ತಾ ಇದ್ದೀನಿ ನಾನು. ಹಾಗಾಗಿ ಕಸ ಗುಡಿಸ್ತಿರೋ ವೀಡಿಯೋನು ಕೂಡ ಮಾಡೋಕ್ಕಾಗಲಿಲ್ಲ. ಹಾಗೆ ಹೇಗೋ ತರಕಾರಿನೂ ಕೂಡ ಅಲ್ಲಿ ಆನ್ ದ ವೇ ಎಲ್ಲೂ ಸಿಗಲಿಲ್ಲ ನಮ್ಮ ಮನೆ ಹತ್ರ. ಸೊ ನಮ್ಮ ಮರದ ನುಗ್ಗೆಕಾಯಿ ಇದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹೇಗೋ ಫ್ರೆಶ್ಶಾಗಿ ಇತ್ತು. ಸೊ ಕಿತ್ಕೊಂಡು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ತೊಳೆದು ಕಸವನ್ನು ಗುಡಿಸಿದ್ದೀನಿ, ಮಕ್ಕಳು ಆಟಾಡ್ತಿರಲಿ. ಆಮೇಲೆ ಸಾರಿಗೆ ಇಟ್ಬಿಟ್ಟು ಆಮೇಲೆ ಹೋಗಿ ಒರೆಸೋಣ ಅಂತ. ಸೊ ಇಲ್ಲೆಲ್ಲ ಸಾರು ಮಾಡೋಕ್ಕೆ ರೆಡಿ ಮಾಡಿಕೊಂಡು ಬೇಳೆ ಎಲ್ಲ ಕೂಗಿಸಿ ಅನ್ನಕ್ಕೆಲ್ಲ ಇಟ್ಟು ಒಟ್ಟಿಗೆ ಬೇಳೆ ಅನ್ನ ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಈ ಥರ ನುಗ್ಗೆಕಾಯಿನ ಇದು ಸಿಪ್ಪೆನ ಕೂಡ ಇನ್ ಡೀಟೇಲ್ಸ್ ಸುಲಿತಾರೆ ಫುಲ್ಲೂ. ಬಟ್ ನಾನು ಇವತ್ತು ಏನು ಮಾಡಿಬಿಟ್ಟೆ ಅಂತ ಅಂದರೆ ಸಿಪ್ಪೆ ಸುಲಿಲಿಲ್ಲ ಫುಲ್ಲು, ಸ್ವಲ್ಪ ಸುಲಿದೆ ಅಷ್ಟೇ. ಯಾಕಂದರೆ ಎಳೆದಾಗಿರೋದ್ರಿಂದ ಸಿಪ್ಪೆ ಸುಲಿದ್ಬಿಟ್ರೆ ಒಳಗಡೆದೆಲ್ಲ ಹೋಗೇ ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಿಪ್ಪೆ ತಿಕ್ಕಾಗಿ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಡ್ತಾಯಿದ್ದೀನಿ ಇವತ್ತು. ಸೊ ತುಂಬ ಚೆನ್ನಾಗಿ ಇತ್ತು. ಹಾಗೆ ಆಯಿಲ್ನ ಹಾಕಿ ಒಗ್ಗರಣೆಗೂ ಕೂಡ ಹಾಕೋತಾ ಇದ್ದೀನಿ. ಸಾರನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕಿ ಆ ನಂತರ ನಾನು ನೆಕ್ಸ್ಟ್ ಕೆಲಸನ ಮಾಡ್ಕೋಬೇಕು. ಸೊ ಹಾಗಾಗಿ ಸೂಪರ್ ಫಾಸ್ಟಾಗಿ ಕೆಲಸ ಮಾಡ್ತಾ ಸುಮ್ಮನೆ ಒಂದು ಟ್ರೈಪಾಡ್ಗೆ ಫೋನ್ ಸಿಗಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಹೇಗೋ ಮಾಡಿಬಿಡೋಣ, ಮತ್ತು ಇನ್ನೊಂದು ಕೆಲಸ ಏನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ದೀಪಗೂ ಕೂಡ ತೋರಿಸ್ತಾ ಇಲ್ಲ. ಹೇಗೋ ಬೇಗ ಕೌಂಟರ್ ಟಾಪ್ನೆಲ್ಲ ತಕ್ಷಣವೇ ಇಮಿಡಿಯೇಟ್ ಏನೇನಾಗುತ್ತೆ ಅದೆಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಖಾರನೂ ಕೂಡ ರುಬ್ಬಿ, ನನ್ನ ಪುಣ್ಯಕ್ಕೆ ಟೊಮ್ಯಾಟೊ ಈರುಳ್ಳಿ ಇತ್ತು. ನಾನು ಇದೆಯೋ ಇಲ್ಲವೋ ಅನ್ನೋ ಕನ್ಫ್ಯೂಷನಲ್ಲೂ ಕೂಡ ಇದ್ದೆ, ಹಂಗೆ ಬಂದುಬಿಟ್ಟೆ. ಸೊ ಟೊಮೆಟೊ ಈರುಳ್ಳಿ ಎಲ್ಲಿ ಇದು ಮಾಡೋದು ಅಂತ ಅಂದ್ಬಿಟ್ಟು ಸೊ ಲಕ್ಕಿಲಿ ಇಟ್ಟಿದ್ದೆ. ಅದು ಒಂದು ಸ್ವಲ್ಪ ಇತ್ತು ನೆನಪು, 1-2 ಟೊಮೆಟೊ ಇರಬೇಕು ಅಂತ. ಸೊ ಬಂದುಬಿಟ್ಟೆ. ಇವತ್ತು ಎಲ್ಲ ಬಿಗ್ ಬಾಸ್ಕೆಟಲ್ಲೆಲ್ಲ ಆರ್ಡರ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಕೆಲಸಗಳು ಇದೆ. ಹಾಗೆ ಒಳ್ಳೆ ಡೈಲಿ ವ್ಲಾಗ್ ಕೂಡ ಬರುತ್ತೆ ಅಂತ ಅನಿಸುತ್ತೆ ನಿಮಗೆ. ಮೇ ಬಿ ಇಲ್ಲ ಅಂತ ಅಂದರೆ ರಿಸ್ಕ್ ಅಂತ ಅನಿಸಿದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇನ್ನು ಯಾವಾಗಾದರೂ ನಾನು ಡೈಲಿ ವ್ಲಾಗ್ ತೋರಿಸ್ತೀನಿ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು, ಕುದಿಯೋಕ್ಕೆ ಇಟ್ಟಿದ್ದೀನಿ.
ನೆಕ್ಸ್ಟ್ ಅನ್ನ ಕೂಡ ಆಯಿತು. ಇನ್ನೇನಿದ್ರು ನೆಕ್ಸ್ಟ್ ನಾಳೆ ಬೆಳಿಗ್ಗೆಗೆ ಅಂದ್ಬಿಟ್ಟು ದೋಸೆ ಕೂಡ ನೆನೆ ಹಾಕ್ಬಿಟ್ಟೆ. ಹೇಗೋ 12:15 1 ಗಂಟೆ ಅಲ್ವಾ, ಆರಾಮಾಗಿ ಇವಾಗೇನು ಬಿಸಿಲು ಇದೆ, ಆರಾಮಾಗಿ ಆಗುತ್ತೆ ಅಂತ ಕುದೀತಾ ಇದೆ ಸಾರು ಕೂಡ. ಇವಾಗ ನನ್ನ ಕೆಲಸ ಶುರು. ಹಾಗೆ ಇವಾಗ ಏನಾಗೋಗ್ಬಿಟ್ಟಿದೆ ಅಂದರೆ ಜಿರಳೆ ಬೇರೆ ಬಂದುಬಿಟ್ಟಿತ್ತು 1 2 3. ಸೊ ಹಾಗಾಗಿ ಭಯ ಆಗ್ತಿದೆ ನನಗೆ, ಜಿರಳೆಗಳು ಮನೆಗೆ ಬರಬಾರ್ದು ಯಾವ ಕಾರಣಕ್ಕೂ. ಸೊ ಹಾಗಾಗಿ ನೋಡಿ ಧೂಳಂತೂ ಎಷ್ಟು ಬೇಜಾರಾಗ್ಬಿಡ್ತು ಈ ಸಲ ಅಂದರೆ ಅಷ್ಟು ಬೇಜಾರಾಯಿತು. ಸೊ ಫೈನಲಿ ಒರೆಸ್ತಾ ಇದ್ದೀನಿ. ಒರೆಸ್ತಾ ಅಡುಗೆ ಮನೆ ಫಸ್ಟ್ ಒರೆಸ್ಕೊಂಡೆ ನಾನು, ಬೇಗ ಒಣಗಲಿ ಅದು ಅಂತ. ಆಮೇಲೆ ರೂಮ್ಗಳು, ಮಕ್ಕಳು ಎಲ್ಲೆಲ್ಲಿ ಬೇಗ ಓಡಾಡ್ತಾರೆ ಅಲ್ಲಿ ನಾನು ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇದಾದಮೇಲೆ ರೂಮ್ಗಳನ್ನೆಲ್ಲ ಒರೆಸ್ಕೊಂಡು ಬರ್ತೀನಿ. ಆನಂತರ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ಇವರಿಬ್ರಿಗೆ ಊಟ ಮಾಡಿಸಿ, ಅವ್ರನ್ನ ಊಟ ಮಾಡಿಸೋದೇ ನಂಗೊಂದು ದೊಡ್ಡ ಕೆಲಸ ಆಗ್ಬಿಡ್ತು. ಹಿಂದೆ ಮುಂದೆ ಓಡಾಡಿಕೊಂಡು ಇಬ್ರಿಗೂ ಒಟ್ಟಿಗೆ ಕಲಿಸ್ಕೊಂಡ್ಬಿಡ್ತೀನಿ ನಾನು. ಇಬ್ರಿಗೂ ಒಟ್ಟಿಗೆ ಕಲಿಸ್ಕೊಂಡು ತಿಂತೀನಿ. ಸೊ ಫೈನಲಿ ನನ್ನ ಊಟದ ಟೈಮ್ ಬಂತು. ಈ ರೀತಿ ಆಗಿತ್ತು. ತುಂಬ ಚೆನ್ನಾಗಿ ಅರ್ಜೆಂಟಲ್ಲಿ ಮಾಡುವಂಥ ಊಟಗಳು ತುಂಬ ರುಚಿಯಾಗಿರುತ್ತೆ. ಸೊ ಅದಾದ ನಂತರ ಸ್ವಲ್ಪ ಹೊತ್ತು ಮಲಗಿಸೋಣ ಮಕ್ಕಳನ್ನ ಅಂತ ಬಂದೆ. ಎಲ್ಲ ನೋಡಿ ಇಲ್ಲಿ ಬಿಸಿಲಿಗೆ ನಾನು ಕೊಡುತ್ತಾ ಇರೋದು. ಸೊ ಬೆಡ್ ಸ್ಪ್ರೆಡ್ ಇಲ್ಲದೆ ನನಗೊಂಥರ ಚೇಂಜ್ ಮಾಡಿದೆ ಮಲ್ಕೊಳ್ಳೋಕ್ಕೆ ಆಗಲ್ಲ, ಒಂಥರ ಆಗುತ್ತೆ. ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ ಫಸ್ಟ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫೈನಲಿ ಚೇಂಜ್ ಆಯಿತು. ಒಂದು ಅರ್ಧ ಗಂಟೆ ಮಕ್ಕಳನ್ನೆಲ್ಲ ನಾನು ಕೂಡ ಮಲಗಿದ್ದೆ. ಮಲ್ಕೊಂಡು ಆಮೇಲೆ ಒಂದು 1/2 hour 1 hour ಆಯಿತು ಮಕ್ಕಳಿಗೆಲ್ಲ. ಇದ್ದಾದಮೇಲೆ ಸ್ನ್ಯಾಕ್ಸು ಫ್ರೂಟ್ಸು ಎಲ್ಲ ಕೊಟ್ಟು ನಾನು ಕೂಡ ಕಾಫಿ ಟೀ ಎಲ್ಲ ಮಾಡಿ ಕುಡಿದು ಆಮೇಲೆ ಮತ್ತೆ ಅಡುಗೆ ಮನೆಯೆಲ್ಲ ಮಧ್ಯಾಹ್ನ ಏನೇನು ಮಾಡಿದ್ದೆ ಎಲ್ಲ ಹಾಗಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ನೈಟ್ಗೇನು ಅಡುಗೆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ಇನ್ನೇನಿದ್ರು ನಾಳೆನೇ ಇನ್ನೇನಿದ್ರು ಕ್ಲೀನಿಂಗು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು.
ಫೈನಲಿ ನಮ್ಮ ಮನೆಗೆ ಬಂದಾಯಿತು, ಕ್ಲೀನಿಂಗ್ ಆಯಿತು, ಕುಕ್ಕಿಂಗ್ ಆಯಿತು, ಎಲ್ಲ ಕಂಪ್ಲೀಟಾಗಿ ಆಗಿದೆ. ಬಟ್ ಡೀಪ್ ಕ್ಲೀನಿಂಗ್ ಆಗಿಲ್ಲ. ಸೊ ನಾಳೆಯಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕು, ಯಾಕಂದರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಹಾಗೆ ಸಮ್ಮರ್ ಟೈಮಲ್ಲಿ ಮನೆ ಕ್ಲೀನಾಗಿರಬೇಕು, ಯಾಕಂದರೆ ಮಕ್ಕಳು ಡಿಹೈಡ್ರೇಟ್ ಆಗ್ತಾ ಇರ್ತಾರೆ. ಸೊ ನೀರು ಕುಡಿಸ್ತಾ ಇರಬೇಕು. ಹಾಗೆ ಮನೆಯೂ ಕೂಡ ಕ್ಲೀನಾಗಿ ಇರಬೇಕು ಈ ಟೈಮಲ್ಲಿ. ಯಾವ್ಯಾವ ಜರ್ಮ್ಸು ಎಲ್ಲ, ಯಾಕಂದರೆ ಈ ಟೈಮಲ್ಲಿ ಎಲ್ಲ ಕರೋನಾ ಎಲ್ಲ ಬಂದಿದ್ದು ಲಾಸ್ಟ್ ಇಯರು ಎಲ್ಲ. ಸೊ ಸಮ್ಮರ್ ಟೈಮಲ್ಲಿ ಅದಕ್ಕೆ ರೀಗ್ರೋತ್ ಇರುತ್ತಂತೆ ಜರ್ಮ್ಸ್ಗಳಿಗೆ. ಸೊ ಹಾಗಾಗಿ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಇಡಬೇಕು. ಹಾಗೆ ಮಕ್ಕಳನ್ನು ಕೂಡ ಹೈಡ್ರೇಟಾಗಿ ಇರಬೇಕು. ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಮಕ್ಕಳುಗಳು ಯಾರಾದರೂ ಇದ್ದರೆ ದಯವಿಟ್ಟು ಆದಷ್ಟು ನೀರು ಅವರು ಕೇಳಿ ಬಿಡಲಿ, ಒಂದು ಹಾಫ್ ಆನ್ ಅವರ್ಗೆ ಅಟ್ಲೀಸ್ಟ್ ಒಂದು ಕಾಫಿ ಕಪ್ನಷ್ಟಾದ್ರೂ ನೀವು ನೀರನ್ನ ಕೊಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗು ಏನು ಬರುತ್ತೆ ಅಂತ ಅದನ್ನು ಹೇಳ್ತೀನಿ. ತುಂಬ ವ್ಲಾಗ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ನಾನು. ಆದರೆ ಏನಾಗ್ತಿತ್ತು ಅಂತ ಅಂದರೆ ಸ್ವಲ್ಪ ಅಲ್ಲೂ ಕೂಡ ಬ್ಯುಸಿ ಇದ್ದೆ. ಹಾಗೆ ಅಮ್ಮ ಮನೇಲಿ ನಾನು ಆ್ಯಕ್ಚುಲಾಗಿ ಫ್ರೀಯಾಗಿ ಇದ್ದೆ. ಆ್ಯಕ್ಚುಲಿ ಅಮ್ಮ ಮನೇಲಿ ನಾನು ಫ್ರೀಯಾಗೇ ಇದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಅಸೈನ್ಮೆಂಟ್ ಬರೆದ್ರೂ ಮಕ್ಕಳನ್ನೆಲ್ಲ ಅಮ್ಮನೇ ನೋಡ್ಕೊತಾ ಇದ್ರು. ಆದರೆ ಏನಾಗ್ತಿತ್ತು, ನೆಟ್ವರ್ಕ್ ಇಶ್ಯೂ ತುಂಬ ಅಲ್ಲಿ. ಯಾಕೆ ಅಂತ ಗೊತ್ತಿಲ್ಲ, ಜಿಯೋದೇ ನೆಟ್ವರ್ಕ್ ಜಾಸ್ತಿ ಸಿಗ್ತಾನೆ ಇರಲಿಲ್ಲ. ನಂದು ಆ್ಯಕ್ಚುಲಿ ಇದು ಜಿಯೋ ಸಿಮ್ ಆಗಿರೋದ್ರಿಂದ ನನ್ನ ಹತ್ರ ಇರುವಂತಹ 2-3 ಸಿಮ್ಮು ಯಾವುದ್ರಲ್ಲಿ ನಾನು ನೆಟ್ ಯೂಸ್ ಮಾಡ್ತಿದ್ದೆ ಅದರಲ್ಲೆಲ್ಲ ಅದು 3 ಸಿಮ್ ಕೂಡ ನನ್ನದು ಜಿಯೋನೇ. ಸೊ ಹಾಗಾಗಿ ತುಂಬ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ತುಂಬ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಎತ್ತಿಟ್ಕೊಂಡಿದ್ರು, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ರೆಡಿ ಇದ್ರೂ ಕೂಡ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಅಪ್ಲೋಡ್ ಮಾಡಿದ್ರೆ ಇನ್ನೊಂದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು, ಆ ಥರ ಆಗೋಗ್ತಿತ್ತು. ಫೋನ್ ಹ್ಯಾಂಗ್ ಆಗ್ತಿತ್ತು. ಸೊ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ ಫೈನಲಿ. ಸೊ ನನಗೂ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತಾ ಇದೆ. ನೋಡೋಣ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡೈಲಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಹೇಳ್ತಾ ಬಾಯ್.